Red Hilux meeting Red Hilux for the first time. Traffic jam, bro. ಟೈರ್ ಹೋಯ್ತು ಬ್ರೋ ಒಂದು. Oh my god. ಚಲೋ ಜಿ ಓಕೆ ಗಾಡಿ ನಮ್ಮವರು ಸೈಡ್ಗೆ ಹಾಕೊಂಡು ಕಾರಲ್ಲೇ ಮಲ್ಕೋಬೇಕು ಇವತ್ತು. ಅದು ಊಟ ಇಲ್ಲ ತಿಂಡಿ ಇಲ್ಲ, ಕಾರ್ ಎಲ್ಲಾಡ್ತಾ ಇತ್ತಲ್ಲ ಮಗ ವಿಂಡ್ಗೆ. ಲಿಟ್ರಲಿ ಎಡ್ಜಲ್ಲಿ ಕೂತಿದೀವಿ, ಬೇರೆ ದಾರಿ ಇಲ್ಲ. ಹೆವಿ ಡೇಂಜರ್ ಕೆಲಸ ಇವೆಲ್ಲ. ಇಲ್ಲೊಬ್ಬರು ಗಾಡಿದು ಪಂಚರ್ ಆಗ್ಬಿಟ್ಟಿತ್ತು. ಏನಿದೆ ಅಲ್ಲಿ ಜಾಮ ಹಾಕಿ? ಅಯ್ಯೋ ದೇವಡಾ. ನಮ್ ಸುಬೋಧ್ ಲಾಸ್ಟ್ ಟೈಮ್ ಬಂದಾಗ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅವಾಗೂ ನೋಡಿಲ್ಲ ಅವನು. ನೇಚರ್ ಟಾಯ್ಲೆಟ್ ಎಲ್ಲರೂ ನೋಡಿದ್ದೀರಾ? ನೋಡಿ ಅಲ್ಲಿ ನೇಚರ್ ಟಾಯ್ಲೆಟ್ ಇದೆ. ನಮ್ ಡಾರ್ಲಿಂಗ್ ಚೇತನ್ ಟಿಕೆಟ್ಗಳು ಇಸ್ಕೊಂಡ್ ಬಂದ. ಕೊಟ್ಟನ ಚೀಟಿ ಮಚ್ಚ ಅವನು. ಬ್ರೋ ಗಾಡಿ ಎಲ್ಲ ತಗೊಂತಾರಂತೆ. ಇಂಥ ಬೇಸ್ ಕೆಲ್ಸಗಳು ತುಂಬಾ ಚೆನ್ನಾಗಿ ಮಾಡ್ತೀಯಲ್ಲ ಮಚ್ಚ ನೀನು. ಐಲಾಕ್ಸ್ ಇಟ್ಕೊಂಡು ಕ್ಯಾಂಪರ್ ಅಲ್ಲ ತರ ಆಗೋಯ್ತು ನಮ್ದು. ಅಲ್ಲೊಂದು ರೆಡ್ ಹೈಲಕ್ಸ್ ಬರ್ತಾ ಇದೆ ನೋಡಿ ಡಾರ್ಲಿಂಗ್ಸ್. ರೆಡ್ ಹೈಲಕ್ಸ್ ಬ್ರೋ. ಅಯ್ಯಬ್ಬ ವಾವ್. ರೆಡ್ ಹೈಲಕ್ಸ್ ಮೀಟಿಂಗ್ ರೆಡ್ ಹೈಲಕ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಸರ್ಕ್ಯೂಟ್. ಇಲ್ಲಿ ತನಕ ನೋಡಿದ ಗಾಡಿಗಳೆಲ್ಲ ಗ್ರೇ, ಬ್ಲ್ಯಾಕು, ವೈಟು ಅವೇ ಇತ್ತು. ಅವನೇನು ಹಾಕೊಂಡು ಹೋಗ್ತಾವ ಲಗೇಜ್ ಹಿಂದೆ. ನೆವರ್ ಎಂಡಿಂಗ್ ರೋಡ್. ಮೇಲೆ ಕೆಳಗಡೆನಾ? ಫೈನಲಿ 58 ಇನ್ನ ಹೋಗೋ. ಇನ್ನ 2.6 ಕಿಲೋಮೀಟರ್ ಹೋಗ್ಬೇಕು. ಇದೇ ರೋಡೆ ಕೆಳಗಡೆ ಏನಕ್ಕೆ ಹೋಯ್ತೀಯಾ? ಅದೂ ಇಲ್ಲೇ ಬರೋದು. ಒನ್ ಅವರ್ ಕೆಳಗಡೆ ತೋರಿಸ್ತಾ ಇತ್ತೆ. ಫೈನಲಿ ಈ ಕೆಳಗಡೆ ಹೋಗ್ತಾವನೆ ಅವ್ನು ತೆಟ್ಟಿಟ್ಟಿದ್ದವನು. ಓ ಈ ಥರನಾ ಇದು? ಅಲ್ಲಿ ಓಕೆ ಪರವಾಗಿಲ್ಲ, ಅವನು ಇಲ್ಲೇ ಜಾಯ್ನ್ ಆಗ್ತಾವನು. ಏನು ಗುರು ಧೂಳಿದು. ಈ ಥರ ಇರ್ತಾ ಇತ್ತು ಅಂದರೆ ಡ್ರೈ ಇದ್ದಿದ್ದು ಅಲ್ಲ, ಡ್ರೈ ಇದ್ದಿದ್ರೆ ಫುಲ್ ಧೂಳೆ ಇಲ್ಲಿ. ಹೆವಿ ಡೇಂಜರ್ ರೋಡ್ ಗುರು ಇದು. ಎಷ್ಟೈತೆ ಆಪೋಸಿಟ್ ಬಂದರೆ ಏನು ಕತೆ ಗೋವಿಂದಾನೆ. ಆಗಲ್ಲ ಇಲ್ಲಿ ಆಪೋಸಿಟ್ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗಕ್ಕೆ ಆಗೋದೇ ಇಲ್ಲ. ರೋಡೇ ಇಲ್ಲ ಇಲ್ಲಿ. ಅಲ್ಲಿ ನೋಡಿ ಕೆಳಗಡೆ ಹೆಂಗೈತೆ ಆಯ್ತವಾಗ ಶಿಷ್ಯ. ಪ್ರಪಾತ ಐತೆ ಕೆಳಗಡೆ, ಪ್ರಪಾತ. ಅರ ನೋಡಿ. ಓ ಮೈ ಲಾರ್ಡ್, ವಾಟ್ ಇಸ್ ದ್ಯಾಟ್ ಬ್ರೋ? ಮೇಲೆ ಟ್ರಾಫಿಕ್ ಜಾಮ್ ಬ್ರೋ. ಅದಕ್ಕೆ ಆಪೋಸಿಟ್ ಯಾವುದು ಗಾಡಿ ಬರ್ತಾ ಇಲ್ಲ ಬ್ರೋ. ವಿ ಆರ್ ಫಿನಿಶ್ಡ್ ಬ್ರೋ. ಸಿಗಾಕೊಂಡಿನಿ ಬ್ರೋ. ಸಡನ್ನಾಗಿ ಬಿಸಿಲು ಹೊಡಿತೈತೆ, ಸೆಕೆ ಆಗ್ತೈತಿ ಇವಾಗ. ಓ ಅಲ್ಲಿವರೆಗೂ ಐತೆ ಗಾಡಿಗಳಷ್ಟೇ. ಆಮೇಲಿಂದ ಮೂಮೆಂಟ ಇಲ್ವಲ್ಲೋ ಮಚ್ಚ. ಲೋ ಮೇಲೆ ನೋಡು ಹೆಂಗೆ ನಿಂತವ್ರೆ. ಏನೋ ಇದು ಲೋ ಮಚ್ಚ. ಇಡೀ ಇಂಡಿಯಾಲಿರೋರೆಲ್ಲ ಸ್ಪಿಟಿಗೆ ಬಂದರೆ ಈ ಥರ ಆಗುತ್ತೆ ನೋಡಿ ಡಾರ್ಲಿಂಗ್ಸ್. ಎಲ್ಲರೂ ಒಂದೇ ಸರಿ ಬಂದ್ಬಿಟ್ಟವ್ರೆ. ಆ ಟಿ ಟಿಗಳು ನೋಡಿ ಎಷ್ಟು ಟಿ ಟಿಗಳಿದಾವೆ ಅಂದರೆ ಬಾಬಾ. ಇಲ್ಲಿ ರೋಡ್ ಇಲ್ದಿರಾನೇ ಇಷ್ಟು ಟ್ರಾಫಿಕ್. ಇನ್ನು ರೋಡ್ ಇದ್ಬಿಟ್ಟಿದ್ರೆ ಇನ್ನೆಷ್ಟು ಜನ ಬಂದಿರೋರು ಇಲ್ಲಿ. ಅವನೇನೋ ಜಿಮ್ನಿದವನು ಏನೋ ಮಾಡ್ತಾವನು ಮಚ್ಚ. ಅವನು ಮೇಲೆ ಮುಳುಗಿಸ್ತಾವನೆ ಗಾಡಿನ. ಫುಲ್ ಗಿಲ್ಡ್ ಹಾಕೊಂಬಿಟ್ರೆ ಯಪ್ಪ ಟೆನ್ಷನ್ ಗುರು ಇಲ್ಲೆಲ್ಲ ಸ್ವಲ್ಪ. ಹೋಗ್ಬಿಡ ಜಿಮ್ನೆ ಹಿಂದೆ ಇರು ಸಾಕು. ಇದಕ್ಕೆ ಮೇಲೆ ಹೋಗ್ಬೇಡ. ಇರು ಲೆಫ್ಟ್ ಬರಬೇಡ, ಅಲ್ಲೇ ಇರು. ಹಿಂಗೆ ಬಾ, ಆ ಸ್ಕಾರ್ಪಿಯೋ ಹಿಂದಕ್ಕೆ ಬಾ ಸಾಕು. ಇಲ್ಲೇ ಇರು ಸಾಕು. ಜಾಸ್ತಿ ಲೆಫ್ಟ್ ಬರಬೇಡ ಮಚ್ಚ. ಅಲ್ಲಿ ಕೆಳಗಡೆ ಇದಿದೆ. ಇರು ಅಷ್ಟೇ. ಇಲ್ಲಿರು ಸ್ಕಾರ್ಪಿಯೋ ಹಿಂದೆ ಇರು. ಹೋಗ್ಬಿಡ್ತಾವನೆ ಅವ್ನು ಹೋಗಲ್ಲಿ ಸಿಗಾಕೋತಾನೆ. ಸುಮ್ಮನೆ ಇರೋ ಬೇಡ. ಇಲ್ಲಿರೋ ನೋಡು ಅವನೇ ತಿರುಗಿಸ್ತಾವನಲ್ಲಿ ನೋಡಿ. ಬಂದ ಎಲ್ಲಿಗೂ ಹೋಗ್ತಾವ್ರು ಇವರೆಲ್ಲ. ಟೈರ್ ಹೋಯ್ತು ಬ್ರೋ ಒಂದು. ಟೈರ್ ಕೊಡಿ. ಎಲ್ಲೋಯ್ತು ಟೈರು? ಇರು. ಹಾಂ ಸರ್ ಹಿಂದೆ ಗಾಡಿ ಬರ್ತಾ ಇದ್ದೀವಿ. ಹೋಯ್ತಾ ಟೈರು?
ಏನಾಯ್ತು ಒಂದು ಚಿಮ್ನಿ ಟೈರ್ ಹೋಗ್ಬಿಡ್ತಾ ಹೊಡೆದೋಯ್ತಾ ತಿಕ್ಕ ಮುಚ್ಕೊಂಡು ಇರ್ಬೇಕಪ್ಪ. ಕಾಂಚಲಿಗಳೆಲ್ಲ ಮಾಡಬಾರ್ದು ಇಲ್ಲಿ. ಹೆಂಗೋ ಹಿಂದೆ ಸ್ಪೇರ್ ಟೈರ್ ಐತೆ ಬಿಡಿ, ಹಾಕೋತಾನೆ ವೀಲು. ಲೋ ಮೇಲೆ ಹೋಗಿ ನಿಲ್ಸ್ಕೋಬೇಕಲ್ಲೇನಾ? ಓ ಮೈ ಗಾಡ್, ಬ್ಲಾಸ್ಟ್ ಆಗ್ಬಿಟ್ಟೈತೆ ಟೈರ್. ಶೀಟ್ ಮೇಲೆಲ್ಲ ಹೆಂಗೆ ಗುರು ಕತೆ, ಇದು ಕಥೆ ಎಲ್ಲ ವ್ಯಥೆ. ಗಾಳಿ ನೋಡಿದ್ರೆ ಹೆಂಗ್ ಬೀಸ್ತಾ ಐತಿ ಇಲ್ಲಿ, ಯಬಾ 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 ಯಬಾ. ಶಾಕ್ ಆಗ್ಬಿಟ್ಟವ್ರೆ ಫಾರಿನ್ ಅವರೆಲ್ಲ. ಔಟ್ ಸೈಡ್ ಎಂತ ಗಾಳಿ ಅಂದ್ರೆ ನಮ್ಗೆ ಲಿಟ್ರಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಗುರು ಆಚೆ. ಅದಕ್ಕೆ ಬಂದು ಕಾರಲ್ಲಿ ಕೂತಿದ್ದೀವಿ. ಟರ್ನಿಂಗ್ ಹೊಡೆಯೋಕೆ ಕಷ್ಟ ಆಗು. ನಮ್ಮ ಗಾಡಿ ಸ್ವಲ್ಪ ಅಡ್ಡ ಆಗ್ಬಿಡೈತೆ. ಹೆವಿ ಲೆಂತ್ ಬೇರೆ ಇವು ನಮ್ಮನ್ನಿದು. ಹಿಡ್ಕೊ ಮಚ್ಚ, ಒಂದು ನಿಮಿಷ ಚೂರು ಮುಂದಕ್ಕೆ ಹಾಕೊಂತೀನಿ. ಇದಕ್ಕೆ ಮೇಲೆ ಆವಾದು ಕೀಳೆ ಇறங்கிடுவோம். ಏನೋ ಗಾಳಿ ಅದು ಲೇ. ಸೊ ನಮಗೆ ಮಿಗ್ಲಾ ಪಾಸಲ್ಲೂ ಇದೇ ಥರ ಆಗಿತ್ತು. ಗಾಳಿ ಸಿಕ್ಕಾಪಟ್ಟೆ ಗಾಳಿ, ವಿಂಡ್ನ ರೆಸಿಸ್ಟ್ ಮಾಡೋದೇ ಕಷ್ಟ. ಅದು ನಾವು ಹೋಗಿದ್ದ ದಿವಸ ಹೆಂಗೋ ಪೀಸ್ಫುಲ್ಲಾಗಿ ಬಿಸಿಲೆಲ್ಲ ಇತ್ತು, ಈ ಥರ ಕ್ಲೌಡ್ಸ್ ಇರಲಿಲ್ಲ. ಇಲ್ಲಿ ನೋಡಿ ಕ್ಲೌಡ್ಸು ಇದೆ, ಇವತ್ತು ಬಿಸಿಲಿದೆ, ಬಟ್ ಎಷ್ಟು ವಿಂಡಿ ಇದೆ ನೋಡಿ. ಬೈಕ್ ಅವರೆಲ್ಲ ಅದು ಹೆಂಗೆ ಮಾಡ್ತಾವ್ರೋ ದೇವ್ರು. ನೋಡಿ ಅಲ್ಲಿ ಹೆಂಗೆ ನೋಡಿ ಅಲ್ಲಿ ಮತ್ತು ಸುಂಟ್ರ ಗಾಳಿ ಎಲ್ಲ ಕಡೆ. ಚಲೋ ಜಿ ಓಕೆ ಗಾಡಿ ನಮ್ಮವರು. ನಮ್ಮ ಡಿವಿಯನ್ಸ್ ಎಲ್ಲ ತುಂಬ ಜನ ಆ್ಯಕ್ಚುಲಿ ನಮ್ಮ ಡಿವಿಯನ್ಸ್ ಎಲ್ಲ ಹೋಗ್ತಾರೆ, ಎಲ್ಲ ಗುರ್ತಿಡಿತವ್ರೆ. ಮೈನ್ ಈ ಮೋಟಲ್ ಸ್ಟಿಕ್ಕರ್ ಹಾಕಿರೋದಕ್ಕಿಂತ ಎದ್ದಿ ಕಾಣಿಸ್ತೈತೆ ಮುಂದೆ ಗಾಡಿ. ನಾವಿಲ್ಲೇ ನಿಂತಿದ್ದೀರವಲ್ಲ ಮಚ್ಚ, ಅವರೆಲ್ಲ ಹೋಗ್ತಾವ್ರಲ್ಲೋ. ಸೊ ಅವರೆಲ್ಲ ಕೋಕ್ಸಾರ್ಗೆ ಹೋಗ್ಬಿಡ್ತಾರೆ, ನಾವು ಕಾಜಾಗ ಹೋಗ್ಬೇಕು ಗುರು. ಇಲ್ಲಿಂದ ಇನ್ನೂ 1 hour ಬ್ರೋ. ಚಂದ್ರತಾಲು. ಚಂದ್ರತಾಲ್ 1 hour, 3 o'clock ಆಗಲೇ. ನಾವು ಚಂದ್ರತಾಲ್ ಮುಗಿಸ್ಕೊಂಡು ಅಲ್ಲಿಂದ ಓಡೋಕ್ಕೆ 6 ಗಂಟೆ ಆಗಂಗೆ ಐತೆ ನೋಡಿದ್ರೆ. ಸೊ ನಾವು ಕಾಜಾಗ ಹೋಗೋದು ನಾಳೆ ಬೆಳಿಗ್ಗೆ. ಕಾರಲ್ಲೇ ಮಲ್ತೀವಿ ಅನಿಸ್ತೈತೆ ಸೈಡಿಗೆ ಪಕ್ಕ ಮಚ್ಚ. ಸೈಡಿಗೆ ಹಾಕೊಂಡು ಕಾರಲ್ಲೇ ಮಲ್ಕೋಬೇಕು ಇವತ್ತು. ಅದು ಊಟ ಇಲ್ಲ, ತಿಂಡಿ ಇಲ್ಲ, ಇರೋಳಲ್ಲಿ ಏನು ಸಿಗುತ್ತೆ? ಏನು ಸಿಕ್ಕೋದು ಇಲ್ಲ. Shit bro. So this is the adventure of a lifetime. ನಾನು ಲದಾಖ್ ಮಾಡಿದ್ದೀನಿ, ಮಿಗ್ಲಾ ಪಾಸು ಎಲ್ಲ ಅಡ್ವೆಂಚರ್ ಅನ್ಕೊಳ್ಳಿ ಅದು. ಬಟ್ ಟುಡೇ ಕಾರೇ ಅಲ್ಲಾಡ್ತಾ ಇತ್ತಲ್ಲ ಮಗ, ವಿಂಡಿಗೆ ಅಲ್ಲಾಡ್ತಾ ಇತ್ತೆ ಕಾರು. ಫಕ್. ಇವತ್ತು ಮಾಡೋ ಅಡ್ವೆಂಚರ್ ಪ್ರಾಬಬ್ಲಿ ದಿ ಮೋಸ್ಟ್ ಎಕ್ಸ್ಟ್ರೀಮ್ ಅನ್ಸುತ್ತೆ ನನ್ನ ಪ್ರಕಾರ. ಅದು ಇವತ್ತು ಎಂಡ್ ಆದ್ಮೇಲೆ ಗೊತ್ತಾಗೋದು ನಮಗೆ. ಆಲ್ರೆಡಿನೇ ಎಕ್ಸ್ಟ್ರೀಮ್ ಅನ್ಕೊಳ್ಳಿ. ಬೈ ದಿ ಎಂಡ್ ಆಫ್ ಟುಡೇ ಐ ಥಿಂಕ್ ನನ್ನ ಲೈಫ್ ಟೈಮಲ್ಲಿ ಮಾಡಿರೋ ಅಡ್ವೆಂಚರಲ್ಲಿ ಇದೇ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಎಂಥ ಖತರ್ನಾಕ್ ಸಿಚುವೇಶನಲ್ಲಿ ಇದ್ದೀವಿ ನಾವು ಅಂದರೆ, ತೋರ್ಸೋ ಮಚ್ಚ ಹೆಡ್ಜು. ಲಿಟ್ರಲಿ ಎಡ್ಜಲ್ಲಿ ಕೂತಿದ್ದೀವಿ, ಬೇರೆ ದಾರಿ ಇಲ್ಲ, ಮೂವ್ ಆಗ್ತಾ ಇಲ್ಲ ಗಾಡಿಗಳು. ಇಲ್ಲಿಂದ ಆಕ್ಚುಲಿ ಕ್ಯಾಂಪ್ಗಳು ಕಾಣಿಸ್ತಾ ಇದ್ದಾವೆ, ಬಟ್ ಇಲ್ಲಿ ಟ್ರಾಫಿಕ್ ಇದೆ. Four o'clock already bro. ಇವ್ರು ಏನೋ ಇವರು ಹಿಂದೆಗಡೆ ಜಾಗ ಇರೋರ್ಗೆ ಹಿಂದೆ ರಿವರ್ಸ್ ಹೊಡಿಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಗನ್ ಕ್ಲಿಯರ್ ಆಯಿತು. ಫುಲ್ ಬ್ಯಾಟಿಂಗ್ ಮಾಡಿ ಬಿಸಾಕ್ತಾ ಇದ್ದೀನಿ ಇವಾಗ. ಮತ್ತೆ ಯಾವನ ಸಿಚುವೇಶನಲ್ಲಿ ಸಿಗಾಕೊಂಡೋದು ಅಂತ ಅಲ್ಲಿ ಬಂಡ್ರ ಹೆವಿ ಎಡ್ಜಲ್ಲಿ ಐತೆ ಇದು, ಹೆವಿ ಎಡ್ಜಲ್ಲಿ ಐತೆ. ಆವಾಜಿ ಚಲೋ ಜಿ ಐಸಾ. ಕ್ಲಾಸ್ಟ್ರೋಫೋಬಿಯಾ ಇರೋರಂತೂ ಈ ರೋಡಲ್ಲಿ ಬಂದ್ಬಿಟ್ಟು ಹಂಗೆ ಸಿಗಾಕೊಂಡ್ರೆ, ನಾವು ಸಿಗಾಕೊಂಡಿದ್ದ ಥರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ.
ಲಿಟ್ರಲಿ ಇಲ್ಲಿ ಒಂದು ಜಾಗ ಇಲ್ಲ. ಹೋಗು ಹೋಗು, ಇನ್ನ ಹೋಗುತ್ತೆ ಅಂತ ಅವನು ಅಂತವನೇ, ನೀನ್ ನಮ್ಮನ್ನ ತೆಗ್ಸ್ಕೊ ನೀನು, ನಾನು ಹೋದ್ರೆ ಸಾಕು ಅಂತ. ಯಪ್ಪ ಯಪ್ಪ. ಸೊ ಇಲ್ಲಿ ಏನಿದ್ರು ಸರ್ವೈವಲ್ ಗೇಮ್ ಡಾರ್ಲಿಂಗ್ಸ್. ಇದು ನೀವು ಅನ್ಕೊಳ್ಳೋಷ್ಟು ಬ್ಯೂಟಿಫುಲ್ ನೇಚರ್ ಎಲ್ಲ ಫೈನು, ಅದೆಲ್ಲ ಒಂದ್ ಕಡೆಗೆ ಇಟ್ರೆ ಹೆವಿ ಡೇಂಜರ್ ಕೆಲಸ ಇವೆಲ್ಲ. ಒಂದು ಚೂರು ಮಿಸ್ ಆಯ್ತು ಅಂದ್ರೆ ಇಲ್ಲಿ ಮೇಲೆಯಿಂದ ಕಲ್ಲುಗಳು ಯಾವಾಗ ಬೀಳ್ತಾವೆ ಹೇಳಕ್ಕಾಗಲ್ಲ. ಸೊ ನೀವು ನಿಂತಿರೋ ಜಾಗದಲ್ಲೇ ಬಂದು ಕಲ್ಲು ಬಿತ್ತು ಅಂತ ಇಟ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ನೀವು ಹೆವಿ ಅಂದರೆ ಹೆವಿ ಡೇಂಜರ್ ಕೆಲಸಗಳು. ಆದರೂ ಏನೇ ಹೇಳಿ, ಟಿ ಡ್ರೈವರ್ಗಳು, ಈ ಇನ್ನೋವಾ ಡ್ರೈವರ್ಗಳು ರೆಗ್ಯುಲರ್ ಆಗಿ ಹೊಡಿತಾರಲ್ಲ ಈ ರೋಡಲ್ಲಿ, ಅವ್ರ ಗುಂಡಿಗೆ ಮೆಚ್ಚಬೇಕು. ಯಪ್ಪ, ಈ ಥರ ಎಷ್ಟು ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಅವರು. ಅಷ್ಟು ದೊಡ್ಡ ದೊಡ್ಡ ಗಾಡಿಗಳನ್ನ ಅದು ಹೆಂಗೆ ಅಷ್ಟು ಜನನ ಕುಂಡ್ರಿಸ್ಕೊಂಡು ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಅದು ಹೆಂಗೆ ಓಡಿಸ್ತಾರೋ. ಬಾಬಾ ಬಾಬಾ ಬಾಬಾ, ಡಬಲ್ ಟ್ರಿಬಲ್ ಗುಂಡಿಗೆ ಬೇಕು ಅದಕ್ಕೆ. ದಿನ ಮಾಡ್ಬೇಕು ಅವ್ರು ಈ ಕೆಲಸನ. ನಾವು ಒಂದು ದಿವಸ ಮಾಡೋಕೆ ಇದು ಮಾಡ್ತಾ ಇದ್ವಿ. ಮೋಸ್ಟ್ಲಿ ಅವ್ರು ದಿನ ಮಾಡಿ ಮಾಡಿ ಅವ್ರಿಗೇನು ಭಯನೇ ಹುಟ್ಟೋಗಿರುತ್ತಲ್ಲ ಮಚ್ಚ. ಏನು ನಮ್ಮನ್ನು ಇದೆಲ್ಲ ಪುಡ್ಗೋಸಿ ಅಂತಾರೆ ಅವರು. ಮಾಸ್ಟರ್ ಆಗ್ಬಿಟ್ಟಿರ್ತಾರೆ ಅವ್ರು, ಮಾಸ್ಟರ್. ನಾನು ಒಂದು 2 ದಿವಸ ಬಂದರೆ ಇಲ್ಲೇ ಮಾಸ್ಟರ್ ಆಗ್ಬಿಡ್ತೀನಿ, ಇಲ್ಲಾಂದ್ರೆ ಪ್ಲಾಸ್ಟರ್ ಹಾಕೊಂಡು ಮನೆಗೆ ಹೋಗ್ತೀನಿ. 2ರಲ್ಲಿ 1. ಇಲ್ಲೊಬ್ಬರು ಗಾಡಿದು ಪಂಚರ್ ಆಗ್ಬಿಟ್ಟಿತ್ತು. पंचर हो गया कि हवा निकल गए? कैसा? ಸೊ ಇನ್ಫ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಮಗ, ಜಾಮ್ ಆಗಿರೋದು ಕಡೆ ತೋರಿಸು. ಇಲ್ಲಿ ಯಾರು ನಿಂತವ್ರೆ? ಬೈಕರ್ಸ್. 7X ಸಾಕು. 7X ಹಾಕೇನೋ ನೋಡ್ಬೇಕು ನೀನು. ಮತ್ತೆ ಇಲ್ವಲ್ಲ, ಏನಕ್ಕೆ ಗೊತ್ತಾಗ್ತದೆ ಈ ವಾಟರ್ ಕ್ರಾಸಿಂಗ್ ಅಲ್ಲಿ ಜಾಮ್ ಆಗೋರ? ಏನಿದೆ ಅಲ್ಲಿ ಜಾಮ್ ಆಗಕ್ಕೆ? ಬರ್ತಾವ್ರ ಆ ಕಡೆಯಿಂದ ಜನ. ಮತ್ತೆ ಅಯ್ಯೋ ದೇವಡಾ, ಮಚ್ಚ ಇಲ್ಲಿ ಕಂಜೆಷನ್ ಮಾಡ್ಕೊಂಡ್ಬಿಟ್ಟಿದಾರೋ ಇವರು. ಜಾಮ್ಗೆ ಅದು ರಿವರ್ ಕ್ರಾಸಿಂಗ್ದಲ್ಲ ಇದು ಪ್ರಾಬ್ಲಮ್ಮು, ಕಂಜೆಷನ್ ಮಾಡ್ಕೊಂಬಿಟ್ಟವ್ರೆ. 1000 ಜನ ಒಂದೇ ಸರಿ ನುಗ್ಗಿರಿ ಇನ್ನೇನಾಗುತ್ತೆ. ಮಚ್ಚ ಲೇಕ್ ಹತ್ರ ಹೋಗೋ ದಾರಿ ನೋಡು ಹೆಂಗಿದೆ ಅಂತ. ಪಾಬ್ಲೋ ಮನ್ಸ್ ಮಾಡಿದ್ರೆ ಎಲ್ಲರನ್ನೂ ಕ್ಲಿಯರ್ ಮಾಡಿಸ್ಬೋದು. ಪಾಬ್ಲೋಗೆ ಎಷ್ಟು ಸ್ಕಿಲ್ಸ್ ಇದೆ. ಅದೇ ಪಾಬ್ಲೋ ಮೂಡ್ ಮೇಲೆ ಡಿಪೆಂಡ್ ಇದೆ. ಏಯ್ ಮಚ್ಚ, ಸ್ವಲ್ಪ ಝೂಮ್ ಔಟ್ ಮಾಡೋ. ಆ ಕಡೆ ಹೋಗಿ ಬೇರೆ ಯಾವ್ದಾದ್ರು ದಾರಿ ಇದ್ರೆ ನಾವು ಹೊಡ್ಕೊಂಡು ಹೊಟ್ಟೋಗ್ಬಿಡೋಣ ಆ ರೋಡ್ಗೆ. ಇವಾಗ ನಾವು ಇಲ್ಲಿ ಕೆಳಗಡೆಯಿಂದ ಬಂದ್ವಲ್ಲ, ಆ ಥರ ಬೇರೆ ಯಾವ್ದಾರ ದಾರಿ ಇದೆಯಾ ನೋಡು. ಇದನ್ನ ದಾಟ್ಲೇಬೇಕು ಬ್ರೋ. ಇದನ್ನ ದಾಟಿದಾಗ ಯಾವ ಸರಿ, ಅದನ್ನ ದಾಟನ ಝೂಮ್ ಔಟ್ ಮಾಡಿ ಹೇಳ್ತೀನಿ. ನೀನು ಫುಲ್ ಮೇಲೆ ಹೋಗಿ ಹೇಳ್ತೀನಿ. ನೀವು ಹೇಳ್ತಿರೋದು ಆ ಸ್ಪಾಟ್ಗೆ ಹೋಗಿ ಯಾವ್ದಾದ್ರು ಬೇರೆ ರೋಡ್ ಇದೆಯಾ ಅಂತನಾ? ಆ ಸ್ಪಾಟ್ಗೆ ಹೋಗಕ್ಕಲ್ಲ, ಅದು ಫುಲ್ಲಾಗಿ ಅವಾಯ್ಡ್ ಮಾಡೋಕ್ಕೆ. ಇದು ಫುಲ್ ಇತ್ತನಾ ಬ್ಯಾಟ್ರಿ? ಬ್ರೋ ಅದು ಅವಾಯ್ಡೇ ಮಾಡೋಕ್ಕಾಗಲ್ಲ ಬ್ರೋ. ಮಚ್ಚ ದಾರಿ ಇರತ್ತೋ ಬ್ರೋ. ನಾವು 4x4ಗಳು ಇಟ್ಕೊಂಡು ನಾವೇ ದಾರಿ ಮಾಡ್ಕೋಬೇಕು. ನಾವೆಲ್ಲ ಮಿಗ್ಲಾ ಲೇನ್ ಮೇಲೆ ಮಾಡಿದ್ದು ಅದನ್ನೇ ಮಾಡಿದ್ದು ನಾವು. ಅದನ್ನ ನೋಡ್ತಾ ಇದೀವಿ ನೋಡಿ. ಲಿಟ್ರಲಿ ಇಲ್ಲೆಲ್ಲ ಬರೀ ಮಣ್ಣೆ ಇರೋದು, ಕಲ್ಲೇನಿಲ್ಲ. ಹತ್ತಿಸ್ಕೊಂಡು ಹೋಗ್ಬೋದು ನಾವು ಎಲ್ಲಿ ಬೇಕಾದ್ರು. ಬ್ರೋ ಅದು ನಾವು ಇಲ್ಲಿ ನಿಲ್ಸಿ ಇಲ್ಲ ಹತ್ಸಕ್ಕಾಗಲ್ಲ. ನೋಡಿ ಇಲ್ಲೆಲ್ಲ ಕ್ಯಾಂಪ್ಗಳಿದ್ದಾವ. ಆಗಲ್ಲ ಬ್ರೋ. ಈಗ ನೋಡೋಣ ಅಲ್ಲಿ ಚಂದ್ರ ತಲುತ್ತೆ. ಇಲ್ಲ ಸ್ಯಾಟಲೈಟ್ ವ್ಯೂ ಅಲ್ಲಿ ನೋಡಿದ್ರೆ ಮ್ಯಾಪಲ್ಲಿ ಇಂಟರ್ನೆಟ್ ಬರ. ಇಂಟರ್ನೆಟ್ ಇದೆಯಾ ಇಲ್ಲಿ ಮಚ್ಚ? ಇಲ್ಲ ಬ್ರೋ. ಏನು ಲೇಕ್ ಇಲ್ಲೇ ಇರುತ್ತೆ, ಇನ್ನೇನಿದೆ ರೋಡು. ಲೇಕ್ವರೆಗೆ ಹೋಗ್ಬಿಟ್ಟು ಹೇಳ್ತೀನಿ ನೋಡೋಣ. ಇಲ್ಲೇ ಲೇಕ್ ನೋಡ್ಕೊಂಬಿಡೋಣ, ಸುಮ್ಮನೆ ಯಾಕೆ. ಮೇಲೆ ಯಾರು ಇಲ್ಲ, ಎಲ್ಲ ಖಾಲಿ ಆಗೋರೆ ಅಲ್ಲ. ಎಷ್ಟು ದೂರ ಆಯ್ತು ಮಚ್ಚ ಇದು. ಲೇ ಅಪ್ಪ. ಸೊ ಕಾರ್ ಪಾರ್ಕಿಂಗ್ ಸ್ಪಾಟ್ ಇದಲ್ಲ, ಇಲ್ಲೇ ಇಷ್ಟು ಜನ ನಿಂತವ್ರಲ್ಲ. ಎಲ್ಲೋ ಮಚ್ಚ ಶುಭೋದ್ ಅಲ್ಲಿ. ಓ ಅಲ್ಲಿ ಎಲ್ಲೇ?
ಓಹೋ, ಮೇಲೆ ಅದು ಎರರ್ ಬರ್ತಾ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ ಹೊಟ್ಟೋಗುತ್ತೆ ಅದು. ಹಾಂ, ಮತ್ತೆ ಜಾಸ್ತಿ ಹೋಗ್ಬೇಡ, 50% ಇದೆ ಬ್ಯಾಟ್ರಿ ಅಷ್ಟೇ. ಮಚ್ಚ ಇರು, ವಾಪಸ್ ಕಳ್ಸ್ಕೊತೀನಿ, ಹೊಸ ಬ್ಯಾಟ್ರಿ ಹಾಕು. ಯಾವ್ದಿಲ್ಲ ಗುರು, ಹೊಸ ಬ್ಯಾಟ್ರಿ ಇರೋದು. ಅಲ್ಲೇ 7x ಸಾಕು, ಅಲ್ಲಿಗೆ 7x ಸಾಕು. ರೇಟಿಂಗ್ 7x ಆಪ್ಟಿಕಲ್ಲ. ನೋಡಪ್ಪ, ಅದೇ ಲೇಕು ಚಂದ್ರತಾಲ್. 7x ಸಾಕು. 7x ಫುಲ್ ಒಳಗಡೆ ಹೋಯ್ತದೆ. ಏನು ಗುರು ವ್ಯೂ ಅದು? ಈಗ ಎಷ್ಟು ಅವ್ರು ನೋಡೋ ಅಲ್ಲಿ ನಿಂತವ್ರೆ ಲೇಕ್ ಹತ್ರ ಎಲ್ಲ. ಬೇರೆ 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 ದಾರಿ ಏನೇನೋ ಇದೆ ಮಚ್ಚ. ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಹೋಗ್ಬೇಕಂತ. ಏನೋ ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ಇದು. ನಾವು ಹೋದಂಗೆ ಚಂದ್ರತಾಲ್ಗೆ ಇವತ್ತು. ವಾಪಸ್ ಹೊಡೆದ್ಬಿಡೋಣ ಬ್ರೋ. ವಾಪಸ್ ಹೊಡೆದ್ರೆ ನೀನು ಕಾಸಾಗೆ ಹೋಗ್ಬೇಕೀಗ. ಮಚ್ಚದೊಂದು ತೊಗೊಂಬಿಡು. ಇದೆ ಲೌಡನು ವಾಪಸ್ ಬರಲ್ಲ ಡ್ರೋನು. ಆಮೇಲೆ ಹುಡ್ಕೊಂಡು ಹೋಗ್ಬೇಕು ನಾವು ನಡ್ಕೊಂಡು. ಅವಾಗ ಪಾಸ್ ಮಾಡಲೇಬೇಕು. ಇವಾಗಾದರೂ ವಿ ಹ್ಯಾವ್ ನಥಿಂಗ್ ಟು ಲೂಸ್, ವಿ ಕ್ಯಾನ್ ಗೋ ಬ್ಯಾಕ್. ಚಂದ್ರತಾಲ್ ಇದನ್ನ ನೋಡೋಕ್ಕಂತ ಇನ್ನೊಂದು ಸರಿ ಬರ್ಬೇಕಾ ಮಚ್ಚ? ನೀನು ಲಾಸ್ಟ್ ಟೈಮು ಬಂದಾಗ ನೋಡಿಲ್ಲ ತಾನೇ? ನಮ್ಮ ಸುಬೋಧು ಲಾಸ್ಟ್ ಟೈಮ್ ಬಂದಾಗ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅವಾಗೂ ನೋಡಿಲ್ಲ ಅವನು. ನೀನೇ ಲತ್ತೆ. ಏನು ಗುರು ಜಾಮ್ ಇದು, ತೂತೇರಿಗೆ. ಯಪ್ಪ ನೋಡಿ, ಅದೇ ವಾಟರ್ ರೋಸ್ ಅಲ್ಲಿ ಇದೆಯಲ್ಲ. ಅಯ್ಯೋ ಸ್ವಾಮಿ. ಸೊ ನಾವೆಲ್ಲ ಗಾಡಿನಲ್ಲೇ ಶೆಡ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕಂಜೆಷನ್ನ ದಾಟ್ಬಿಟ್ಟು ಆ ಕಡೆ ಹೋದ್ರೆ ಕ್ಯಾಂಪರ್ಗಳು ಸಿಗ್ತಾವಂತೆ, ಅದನ್ನ ಹತ್ಕೊಂಡು ಆ ಕಡೆ ಚಂದ್ರತಾಲ್ ಕಡೆ ಹೋಗ್ಬೋದು. ತಿರ್ಗಾ ವಾಪಸ್ ನಮ್ಗೆ ಈ ಜಂಕ್ಷನ್ ಹತ್ರ ಬಿಟ್ರು ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗಿ ಗಾಡಿ ಎತ್ಕೊಂಡು ರಿಟರ್ನ್ ಆಗ್ಬೋದು. ನಾವು ಗಾಡಿ ಎತ್ಕೊಂಡು ಇಲ್ಲಿಗೆ ಬರ್ತೀವಿ ಅಂದರೆ ಇಟ್ಸ್ ಇಂಪಾಸಿಬಲ್. ನೋಡಿ ಇವೆಲ್ಲ ಇವತ್ತು ಹೋಗಲ್ಲ, ಇಲ್ಲೇ ಇರ್ತವೆ. ವಿ ಆರ್ ಕ್ಯಾರಿಂಗ್ ಎಸೆನ್ಷಿಯಲ್ಸ್ ಓನ್ಲಿ. ಲೆಟ್ಸ್ ಗೋ ಬಾಯ್ಸ್. ಸ್ಪ್ಲಿಟ್ ಪ್ಯಾಟರ್ನ್ 50 meters. ಇಷ್ಟು ಚಿಕ್ಕಿದ್ರಲ್ಲಿ ಸಿಗಾಕೊಂಡು ಸಾಯ್ತವ್ರೆ. ನಾವು ಬಂದಿದ್ದು ದಾರಿ ಇಲ್ಲ, ಹೆಂಗಿತ್ತೇಳು? ಅಲ್ಲಿ ನೋ ವೇ ಬ್ಯಾಕ್. ವಾಪಸ್ ಹೋಗಕ್ಕೆ ದಾರಿನೇ ಇಲ್ಲ ನಮ್ಗೆ. ಅಂಥ ಕಡೆನೇ ನಾವು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾರೋ ಗೈಡ್ ಮಾಡೋರೇ ಇಲ್ಲ ಇವ್ರಿಗೆಲ್ಲ. ಸುಮ್ಮನೆ ನಿಂತವ್ರೆ. ಇದೇನು ದೊಡ್ಡ ಜಾಗನೇ ಅಲ್ಲ, ಎಲ್ಲ ರಿವರ್ಸ್ ಹೊಡ್ಕೊಂಡು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಯಾವನೂ ರಿವರ್ಸ್ ಹೊಡಿತಾ ಇಲ್ಲ ಅಲ್ಲಿ. ಅಲ್ಲೇ ಮೇಜರ್ ಕ್ಲಸ್ಟರ್ ಆಗಿರೋದು. ಫುಲ್ ಹೆಂಗೆಂಗೋ ನಿಲ್ಲಿಸ್ಕೊಬಿಟ್ಟವ್ರೆ. ನೋಡು, ಅವರೆಲ್ಲ ರಿವರ್ಸ್ ಹೊಡಿತಾವ್ರಿ ಇವಾಗ. 2 hour ಕುತ್ಕೊಂಡು ಇದಾದ್ಮೇಲೆ ಇವಾಗ ಜ್ಞಾನೋದಯ ಆಗೈತೆ ಅವ್ರಿಗೆ. ಎಲ್ಲಿ ಕ್ಲಿಯರ್ ಆಯ್ತು ಮಗ? ಇವರೆಲ್ಲ ಬರೋಷ್ಟೊತ್ತಿಗಿನ್ನ ನೀವು 1 hour ಆಗುತ್ತೆ. ಕ್ಲಿಯರ್ ಆಗ್ಬಿಡ್ತಿಲ್ಲ, ಮೂಮೆಂಟ್ ಸಿಕ್ತು, ಅದು ಪ್ರಾಬ್ಲಮ್ಮು. ನೋಡಿ ಮೂಮೆಂಟ್ ಸಿಕ್ತು, ಅರ್ಧಕ್ಕೆ ಜನ ಇಲ್ಲಿ ಬಂದ್ಬಿಟ್ರು, ವೆಯ್ಟ್ ಮಾಡ್ತಾರೆ. ಈ ಕಡೆ ಎಲ್ಲ ಕಾಣಿದ್ರೆ ಈ ಕಡೆ ಎಲ್ಲ ಬಂದ್ಬಿಡ್ತಾರೆ. ಹಿಂಗೆ ಬಿಟ್ಟು ಹೋಗ್ಲಿ, ಯಾರ್ದೋ ಬೈಕ್ ಅವ್ರಿಂದ ಏನಾದ್ರು ಕುತ್ಕೊಂಡು ಹೋಗೋಣ ಅಷ್ಟೇ. ಹಾಂ, ಅದೇ ಬೆಟರ್ ಆಪ್ಷನ್ ನಮ್ಗೆ ಇವಾಗ. ಅಲ್ಲಿ ನಾನು ಎಲ್ಲೋ ಒಂದು ನೋಡ್ತಾ ಇದ್ರು, ಅಲ್ಲಿ ಅದೋ ಒಂದು ನೋಡಿದೆ, ಮೇಲೆ ನಿಂತ್ಕೊಂಡಿದ್ರು ಜನಗಳು. ನಮ್ಮ ಕಾರ್ ಅಲ್ಲಿದೆ, ಎಲ್ಲೋ ಕ್ಯಾಂಪ್ ಹತ್ರ. ನಮ್ಮ ಕಾರು ಅಲ್ಲೆಲ್ಲೋ ಕ್ಯಾಂಪ್ ಪಕ್ಕ. ಕ್ಲಿಯರ್ ಆಗೋದು ದಿಕ್ಕ ಹೊಡ್ಕೊಂಡ್ಬಿಡ್ತೀನಿ. ಇರ್ಲಿ ಬಿಡೋ, ಯಾವುದೋ ಒಂದು ಗಾಡಿ ಸಿಗುತ್ತೆ ಅಟ್ಲೀಸ್ಟ್ ಹೋಗೋಕ್ಕೆ. ಕ್ಯಾಂಪರ್ಗಳು ಬರ್ತಾ ಇದಾವಲ್ಲ, ಹತ್ಕೊಂಡು ಹೋಗ್ಬಿಡ್ಬೋದು ಅವ್ರ ಜೊತೆನೆ. ನಮ್ಮ ಗಾಡಿನೇ ತರಬೇಕಂತೇನಿಲ್ಲ, ನಮ್ಗೆ ರಿಸ್ಕು ಇರಲ್ಲ. ವಾಪಸ್ ಹೋಗೋ ಆರಾಮಾಗಿ ಹೋಗ್ಬಿಡ್ಬೋದು. ನಮ್ಮ ಗಾಡಿ ತಂದ್ರೆ ರಿಸ್ಕ್ ಇಲ್ಲಿ. ರಿವರ್ಸ್ ಹೊಡೀರಿ ಅಂತ ಹೇಳ್ತಾವ್ರೆ ಇಲ್ಲಿರೋರಿಗೆಲ್ಲ. ಇವ್ರು ಯಾರು ಹೊಡಿತಲ್ಲ, ಬೇವರ್ಸಿ ನನ್ನ ಮಕ್ಕಳು ಇರೋಲ್ಲ. ನಲೆಗ್ಸ್ ನೇಚರ್ ಟಾಯ್ಲೆಟ್ ಎಲ್ಲರೂ ನೋಡಿದ್ದೀರಾ? ನೋಡಿ, ಅಲ್ಲಿ ನೇಚರ್ ಟಾಯ್ಲೆಟ್ ಇದೆ, ಓಪನ್ ಟಾಯ್ಲೆಟ್ ಬ್ರೋ. ಇಂಥ ಫೆಸಿಲಿಟಿ ಎಲ್ಲೂ ಸಿಗಲ್ಲ ನಿಮಗೆ, ಇಲ್ಲೇ ಬರ್ಬೇಕು. ಯಪ್ಪ, ಏನ ಬರೋಲ್ಲ ಅಂತ ಎಲ್ಲೋದ್ ನಾನು. ಏಯ್ ಕಳ್ಸ್ಗಿಲ್ದು ಹೋಗ್ಬಿಟ್ಟು ನಾನು ನೋಡ್ರೋ ಎಲ್ಲೋನು
ಟಿಕೆಟ್ ಏನೋ ತಗೊಂತ ಕ್ಯಾಂಪರ್ ಹತ್ಕೊಂಡಿದೀವಿ. ಚೇತನ್ ಕ್ಯಾಂಪರಲ್ಲಿ ಹೋಗ್ಬೇಕು. ಚೇತನ್ ಚೇತನ್ ಟಿಕೆಟ್ ಏನಕ್ಕೆ ತಗೋತಾವ? ಚೇತನ್ ನಮ್ಮ ಡಾರ್ಲಿಂಗ್ ಚೇತನ್ ಟಿಕೆಟ್ಗಳು ಇಸ್ಕೊಂಡ್ ಬಂದ. ಸೇವಿಯರ್ ಆಫ್ ದಿಸ್ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಪಿಟಿಲಿ ಕೊಟ್ಟನ ಚೀಟಿ ಮಚ್ಚ ಅವನು. ಬ್ರೋ ಗಾಡಿಯವ್ರ ತಗೊಂತಾರಂತೆ. ಹಾ, ಗಾಡಿಯವ್ರ ತಗೊಂತಾರಂತೆ. ಹೌದಾ? ಅಯ್ಯ, ಇಂಥ ಬೇಸ್ ಕೆಲ್ಸಗಳು ತುಂಬಾ ಚೆನ್ನಾಗಿ ಮಾಡ್ತೀಯಲ್ಲ ಮಚ್ಚ ನೀನು. ಐಲಾಕ್ಸ್ ಇಟ್ಕೊಂಡು ಕ್ಯಾಂಪರಲ್ಲಿ ಹೋಗೋ ಥರ ಆಗೋಯ್ತು ನಮ್ದು ಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಇದನ್ನೇ ಹೇಳೋದು ನಸೀಬ್ ಅಂತ. ಇರೋ. हाँ शांत रहो कुछ नहीं हो गया ಏನಲ್ಲೇ ಇದು? ಲಾಸ್ಟ್ ಅಲ್ಲಿ ಇದೀವಿ ನಮ್ಮ ಅದೃಷ್ಟ. ಪೊಲ್ಟಿಗೆ ಹೊಡೆದ್ಬಿಟ್ಟಿರೋದಲ್ಲ ಗಾಡಿ. ಏನ ಅವನು ಅಷ್ಟು ಓವರ್ಲೋಡ್ ಮಾಡೋ ಅವಶ್ಯಕತೆ ಏನಿದೆ ಲೋಡ? ಹೇಳ್ಬೇಕು ತಾನೆ. पैदल नहीं चल सकते भाई. ಯಪ್ಪ, ಜಸ್ಟ್ ಮಿಸ್ ಗುರು. ಪೊಲ್ಟಿಗೆ ಹೊಡೆದು ಬಿಡ್ತಾ ಇತ್ತು ಗಾಡಿ ಇವಾಗ. ಮಚ್ಚ, ನಾನು ರೈಟ್ ಸೈಡಲ್ಲಿ ಇದ್ದಿದ್ದಕ್ಕೆ ಗಾಡಿ ಬಿದ್ದಿಲ್ಲ ನನ್ನ ವೆಯ್ಟ್ಗೆ. ನಾನು ಲೆಫ್ಟಲ್ಲಿ ಇದ್ದಿದ್ರೆ ಉಳ್ಳಾಕೊಂಡ್ಬಿಡ್ತಾ ಇದ್ವಿ ಅಲ್ಲ. ನಾವು ಲಾಸ್ಟಲ್ಲೇ ಎತ್ತಾನಾಗಿರೋ, ಅದೇ ಬೆಸ್ಟು ನಮಗೆ. ಇವನು ಏನೋ ಹಿಂಗೆ ಬೀಳಿಸ್ಬಿಟ್ಟ ಇವನು ಗಾಡಿನ. ಶಿಟ್, ನಮ್ಮ ಕ್ಯಾಂಪರ್ ಅವ್ನಿಗೆ ಹಾಕೊಂಡು ವಾನ್ಸ್ತಾರೆ ಅನ್ಸುತ್ತೆ ಇಷ್ಟರಲ್ಲೇ. ಮೋಸ್ಟ್ಲಿ ದುಡ್ಡು ವಾಪಸ್ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ನಾವು ನಡ್ಕೊಂಡು ಬಂದ್ವಿ ಸೀದಾ, ಹಿಂಗೇ ನಡ್ಕೊಂಡು ಬಂದ್ಬಿಟ್ವಿ. ಅಬ್ಬಬ್ಬಬ್ಬ. ಸೊ ತುಂಬ ಜನ ಗಲಾಟೆ ಮಾಡಿಕೊಂಡು ಇಳ್ಕೊಬಿಟ್ರು. ಉಳ್ದಿರೋದು ನಾವಿಷ್ಟೇ ಜನ. ಚೇತನ್ನು ಸುಬೋದು ಬೈಕ್ ಸಿಕ್ತು, ಯಾರೋ ಬೈಕ್ ಡ್ರಾಪ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಮುಂದೆ. ನಾನು ನಮ್ಮ ಬ್ರಜ್ಜು ಹೋಗ್ತಾ ಇದ್ದೀವಿ. ಸೊ ಲೋಡ್ ಕಮ್ಮಿ ಆಗಿದ್ದೆಲ್ಲ, ಗಾಡಿ ಎಳಿತಾ ಇದೆ, ಇವಾಗ ತೊಂದರೆ ಇಲ್ಲ. ಬಟ್ ಪಾಪ ಇಳ್ಕೊಂಡವ್ರು ಒಂದು 8 ಜನ ಇಳ್ಕೊಂಡವ್ರೆ. ಅವರೆಲ್ಲ ಅದು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ತುಂಬ ದೂರ ಇದೆ ಆ್ಯಕ್ಚುಲಿ, 2 ಕಿಲೋಮೀಟ್ರ್ ನಡಿಬೇಕು. ಏನು ಅಡ್ವೆಂಚರ್ ಇವತ್ತಂತೂ, ಒಂದು ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ಸ್. ಫೈನಲಿ ಚಂದ್ರ ತಾಲೂಕು ಬಂದ್ವಿ. ನಮ್ಮ ಅಪ್ಪಣೆ, ನಾನು ಅದ್ರ ಹತ್ರ ಅಂತೂ ಹೋಗೋ ಯಾವ ಇಂಟ್ರೆಸ್ಟು ಇಲ್ಲ. 26 ಅಲ್ಟ್ರಾನಲ್ಲಿ 10x ಅಲ್ಲ 25x ಝೂಮ್ ಇದೆ. ಇಲ್ಲಿಂದನೇ ತೋರಿಸ್ಬಿಡ್ತೀನಿ, ನೋಡಿಕೊಂಡು ಖುಷಿಯಾಗ್ಬಿಡ್ರಿ. ಪ್ಯಾಂಗಾಂಗ್ ಲೇಕ್ ನೋಡಿದ್ಮೇಲೆ ಇದೇನು ಜುಜುಬಿ ಅನ್ನಿಸ್ತಾ ಇತ್ತು ನನಗೆ. ಸೊ 10x ಆಪ್ಟಿಕಲ್ ಝೂಮ್. ಎಲ್ಲೋ ನೀರೇ ಕಾಣಿಸ್ತಾ ಇಲ್ವ ಮಚ್ಚ ಇದರಲ್ಲಿ? ನಾವು ಕರೆಕ್ಟ್ ಟೈಮ್ಗೆ ಬಂದಿಲ್ಲ ಬ್ರೋ. ನಾವು ಬೆಳಗ್ಗೆ ಬಂದರೆ ಫುಲ್ ಬ್ಲೂ ಕಾಣುತ್ತೆ. ಹಾಂ, ಇವಾಗ ಬಂದರೆ ಕೆಸರು ಕಾಣಿಸುತ್ತಾ? ಅಷ್ಟು ಬ್ಲೂ ಅನಿಸ್ತಿಲ್ಲ ನಿಮಗೆ ನೋಡಿ. ಹೌದಾ? ಏನೋ ಇಲ್ಲಿಂದ ನೀರೇ ಕಾಣಿಸ್ತಾ ಇಲ್ಲ ಅಲ್ಲ. ಏನೋ ಒಂಥರ ಒಳ್ಳೆ ಏನೋ ಒಂಥರ ಕಾಣಿಸ್ತೈತಿ ಇಲ್ಲಿಂದ ನೋಡು. क्यों सर? पसंद नहीं आया क्या सर? इससे अच्छा लेक तो हमारे सिटीज में. ನೋಡಿ, ಅವರು ಅದೇ ಹೇಳ್ತಾರೆ, ನಮ್ಮ ಸಿಟಿಗಳಲ್ಲೇ ಇನ್ನೂ ಚೆನ್ನಾಗಿರೋ ಕೆರೆಗಳಿರ್ತವೆ, ಇದಕ್ಕೆ ಇಷ್ಟೆಲ್ಲ ಒದ್ಲಾಡ್ಕೊಂಬರ್ಬೇಕಂತ. ಅದು ಕರೆಕ್ಟೇ. ಸೊ ನಾವಿರೋದು ಇಲ್ಲಿ ಕೆಳಗಡೆಲ್ಲ ಇಳ್ಕೊಂಡು ಅಲ್ಲಿ ಹೋಗಿ ವಾಪಸ್ ಬರೋ ಸೀನ್ಗಳೇ ಇಲ್ಲ ಅನ್ಕೊಳ್ಳಿ. ಅವಳದ ಬಾಯ್ಸ್ ಎಲ್ಲ ಆಲ್ರೆಡಿ ಊಷ್ಟಾಗಿ ಕೂತವ್ರು ಇಲ್ಲಿ. 3 ಜನನು ₹1 ಕೊಟ್ಟರು ಎದೋಳಲ್ಲ ಇವರು. ಜೇಮ್ಸ್ ಕ್ಯಾಮೆರಾನ್ ಜೊತೆ ಪ್ರೊಡಕ್ಷನ್ ಕೊಡ್ತೀನಿ ಅಂದರೂ ಎದೋಳಲ್ಲ. ಒಳ್ಳೆ ರಿಡ್ಲಿ ಸ್ಕಾಟ್ ಜೊತೆ ಕೊಡ್ತೀನಿ ಅಂದರೆ ಎದೊಳ್ತೀರಾ ಮಚ್ಚ? ಚಾನ್ಸೇ ಇಲ್ಲ ಅಲ್ಲ. ನೋ ವೇ. नीचे खाने के लिए है। हमने तो हिम्मत ही दी कि उतरने की यहाँ से। शेरे पंजाब ढाबा
ಹೆವಿ ಮಕ್ಕಾರ್ ಮಾಡ್ತಾವ್ರಪ್ಪ ಇವರು. ಕತೆ ಗುರು ಇದು ಕತೆ. ಹಾ ಅಷ್ಟೇ ಡಾರ್ಲಿಂಗ್ಸ್, ಇಷ್ಟೇ. ಇದಕ್ಕಿಷ್ಟೆಲ್ಲ ಒದ್ಲಾಡ್ಕೊಂಡು ಪ್ರಾಣ ಎಲ್ಲ ಒತ್ತೆ ಇಟ್ಬಿಟ್ಟು ಬಂದ್ರಿ ನಾವು. ಇರ್ಲಿ, ಇಲ್ಲಿ ತನಕ ಬಂದ್ಬಿಟ್ಟು ನಾವು ನೋಡಿರ್ಲಿಲ್ಲ ಅಂದಿದ್ರೆ ಅಯ್ಯೋ ಚಂದ್ರತಾಲ್ ನಾವು ಇನ್ನೂ ನೋಡಿಲ್ಲ ಅಂತ ಒಂದು ಉಳ್ಕೊಂಬಿಡ್ತಾಯಿತ್ತು. ತಮ್ಮಡು ಚಂದ್ರತಾಲ್ ಮಾಡ್ಬಿಡೋಣ ಅಂತ ಬರ್ತಾ ಇದ್ದ ತಿರ್ಗಾ ಜೋಶಲ್ಲಿ. ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಬೈಕ್ ಹೋಗ್ತಾ ಇದ್ದ ನಮ್ಮನ್ನ ಇದಕ್ಕ ಅಂತ. ಬಿಡ್ರಿ ಒಂದ್ಸರಿ ಫಿನಿಶ್ ಮಾಡ್ಬಿಟ್ಟು ಟೆನ್ಷನ್.